ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮೂಲಕ ತಿಳಿಸಿದ್ದೆ ನಿನ್ನೆ ಸಂಜೆ. ತುಂಬ ಜನ ನಿಜವಾಗ್ಲೂ ಬಿಡುಗಡೆ ಆಗಿದೆ, ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ, ಮೊದಲನೇ ಹಂತದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಜನ ಇಲ್ಲ ಬಿಡುಗಡೆ ಆಗಿಲ್ಲ, ಫೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಬಿಡುಗಡೆ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು 100% ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮೀಡಿಯಾದಲ್ಲೇ ತಿಳಿಸಿದ್ದಾರೆ 24ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ. ಹಾಗೆ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರಬಹುದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸಂಜೆ ಒಂದು 6:00 ವಿಡಿಯೋ ಮಾಡಿ ತಿಳಿಸಿದ್ದೆ. ಆಲ್ಮೋಸ್ಟು ಒಂದು 3:30-4 ಗಂಟೆಯಿಂದನೇ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ. ಬಟ್ ಆದರೆ ಪ್ರತಿ ಸರಿ ಯಾವ ರೀತಿಯಾಗಿ ಬಿಡುಗಡೆ ಆಗಿದ್ದೀನೋ ಒಂದು 3-4 ಜಿಲ್ಲೆಗಳಿಗೆ ಬರುತ್ತಲ್ಲ ಆ ರೀತಿಯಾಗಿ ಬಂದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಿಲ್ಲ, ಫೇಕ್ ಅನಿಸುತ್ತೆ. ಇಲ್ಲ 100% ಬಿಡುಗಡೆ ಆಗಿರೋದಂತೂ ನಿಜನೇ, ನಿನ್ನೆ ಬಿಡುಗಡೆ ಆಗಿದೆ. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ನಿನ್ನೆ ಮೀಡಿಯಾದಲ್ಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 24ನೇ ಕಂತಿನ ಹಣನೂ ಕೂಡ ನಾನು ಕಳೆದ ಶುಕ್ರವಾರನೇ ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ಬಿಟ್ಟು. ಕಳೆದ ಶುಕ್ರವಾರ ಅಂತಂದರೆ ನಾಳೆಗೆ 8 ದಿನ ಆಗುತ್ತೆ. ಸೊ ಇಷ್ಟರಲ್ಲಿ ಪ್ರೋಸೆಸ್ ಆಗಿ ಮೇ ಬಿ ನಿನ್ನೆಯಿಂದನೇ ಬರ್ತಾ ಇದೆ. 100% ನಿನ್ನೆ ಸ್ವಲ್ಪ ಜನಕ್ಕೆ ಬಂದಿದೆ. ಸೊ ನಾನು ಹೇಳ್ದಂಗೆ ಪ್ರತಿ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು 5% 10% ಬರುತ್ತಲ್ಲ, ಸೊ ಆ ರೀತಿಯಾಗಿ ಬಂದಿಲ್ಲ. ನಿನ್ನೆ ಚಿಕ್ಕಬಳ್ಳಾಪುರಕ್ಕೆ ಒಂದೇ ಡಿಸ್ಟಿಕ್ಕಿಗೆ ಮಾತ್ರನೇ ಹಣ ಬಂದಿರುವಂಥದ್ದು 100% ಬಿಡುಗಡೆ ಆಗಿದೆ. ಸೊ ಇವತ್ತು ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುವಂಥ ಚಾನ್ಸಸ್ ಇದೆ. ವೆಯ್ಟ್ ಮಾಡಬೇಕಾಗುತ್ತೆ ಸಂಜೆವರೆಗೂ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿ ಸರಿ ಬರುತ್ತಲ್ಲ ಆ ರೀತಿಯಾಗಿ ಈ ಸರಿ 24ನೇ ಕಂತಿನ ಹಣ ಬಂದಿಲ್ಲ. ಬಿಡುಗಡೆ ಆಗಿದ್ದೀನೇ ಒಂದು 5-6 ಜಿಲ್ಲೆಗಳಿಗೆ ಬಂದುಬಿಟ್ಟಿದ್ರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಲ್ಲ, ಸೊ ಅವಾಗ ಎಲ್ರಿಗೂ ಕೂಡ ಕನ್ಫರ್ಮ್ ಆಗ್ತಿತ್ತು. ಬಟ್ ಇವಾಗ ಬರೀ ಚಿಕ್ಕಬಳ್ಳಾಪುರದವರಿಗೆ ಮಾತ್ರ ಬಂದಿರೋದ್ರಿಂದ ತುಂಬ ಜನಕ್ಕೆ ಇಲ್ಲ ಬಿಡುಗಡೆ ಆಗಿಲ್ಲ, ಇದು ಫೇಕ್ ಅಂತ ಅನಿಸುತ್ತೆ. ಸೊ ಈ ರೀತಿ ಎಲ್ಲ ಅನಿಸೋದು ಸಹಜನೇ. ಬಟ್ ಇಲ್ಲ 100% ಇವತ್ತು ನಿನ್ನೆನೇ ಬಿಡುಗಡೆ ಆಗಿದೆ 24ನೇ ಕಂತಿನ ಹಣ. ಇವತ್ತು ಕೂಡ ಸಾಕಷ್ಟು ಜನರಿಗೆ ಬರುವಂಥ ಚಾನ್ಸಸ್ ಇದೆ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ 24ನೇ ಕಂತಿನ ಹಣ ಬಂತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಬಂದರೂ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇವಾಗ ಏನು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಹೇಳ್ಕೊಂಡು ಬರ್ತಾಯಿದ್ರು. ಬಟ್ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಸದನದಲ್ಲಿ ಸತ್ಯನ ಒಪ್ಕೊಂಡಿದ್ದಾರೆ. ಇಲ್ಲ ಕೊಟ್ಟಿಲ್ಲ, ನಾನು ಅದನ್ನು ವಿಚಾರಿಸಿ ನೋಡಿದೆ, ನಾನು ಆಫೀಸಿಗೆ ಹೋಗಿ ಚೆಕ್ ಮಾಡಿ ನೋಡಿದಾಗ ಅದು ಹಣನ ಕೊಟ್ಟಿಲ್ಲ. ಅದನ್ನು CM ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ನಾನು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅದ್ರ ಬಗ್ಗೆನೂ ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವಾಗ 24ನೇ ಕಂತಿನ ಹಣನೂ ಕೂಡ ಬಂತು. ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣನೂ ಕೂಡ ಬಿಡುಗಡೆ ಮಾಡ್ತಾರಂತೆ. ಸೊ ಅವರು ಹಣ ಬಿಡುಗಡೆ ಮಾಡೋರ್ಗೂ ಕೂಡ ಈ ಕಡೆ BJP ಅವರು ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ, ಆದಷ್ಟು ಬೇಗ ನೀವು ಬಿಡುಗಡೆ ಮಾಡಿಸ್ಬೇಕು, ಇಲ್ಲಾಂದರೆ ನಾವು ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಅದಕ್ಕಾದರೂ ಕೂಡ ಇವರು ಕಾಂಗ್ರೆಸ್ನವರಿಗೆ ಆದಷ್ಟು ಬೇಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡ್ತಾರೆ. ಇವಾಗ ಆಗಸ್ಟ್ವರೆಗೂ ಕ್ಲಿಯರ್ ಆಗಿತ್ತಲ್ವ, ಈಗ ಸೆಪ್ಟೆಂಬರ್ 24ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ. ಇನ್ನು ಅಕ್ಟೋಬರ್ ನವಂಬರ್ 2 ತಿಂಗಳದು ಮತ್ತು ಫೆಬ್ರವರಿ ಮಾರ್ಚ್ 2 ತಿಂಗಳದು, ಇನ್ನು 4 ತಿಂಗಳ ಪೆಂಡಿಂಗ್ ಇದೆ. ಅದರಲ್ಲಿ 2 ತಿಂಗಳನ್ನ ಅತಿ ಶೀಘ್ರದಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಟ್ ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಇಮಿಡಿಯೇಟಾಗಿ ಆದರೂ ಕೂಡ ಬರ್ಬೋದು, ಅಥವಾ ಇನ್ನೊಂದು ವಾರ 15 ದಿನ ಬಿಟ್ಟಾದರೂ ಕೂಡ ಬರ್ಬೋದು. ಯಾಕಂದರೆ ಪೆಂಡಿಂಗ್ ಹಣ ಅಲ್ವಾ. ಇವಾಗ BJP ಅವರು ತುಂಬ ಒತ್ತಾಯ ಮಾಡ್ತಾ ಇರೋದ್ರಿಂದ ಎನಿ ಟೈಮ್ ಯಾವಾಗ ಬೇಕಿದ್ರೂ ಕೂಡ ರಿಲೀಸ್ ಆಗ್ಬೋದು. ಇದ್ರ ಬಗ್ಗೆ HM ರೇವಣ್ಣ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಾಕಿ ಕಂತುಗಳನ್ನ ಉಳಿಸ್ಕೊಂಡಿದ್ದೀರಾ, ಯಾಕೆ ಸರ್ಕಾರದ ಬಳಿ ಹಣ ಇಲ್ವಾ ಅಂದಿದ್ದಕ್ಕೆ ಅವರು ಇಲ್ಲ ಟೆಕ್ನಿಕಲ್ ಇಶ್ಯೂಸ್ ಇದೆ, ಸೊ ಹಂಗಾಗಿ ತಾಂತ್ರಿಕ ದೋಷ ಇದೆ, ಹಂಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ. ಇಷ್ಟು ದಿನವೇ ಕೊಟ್ಟಿದ್ದೀವಿ, 2.5 ವರ್ಷನೇ ಕೊಟ್ಟಿದ್ದೀವಂತೆ, ಇನ್ನು 2 ತಿಂಗಳು ಕೊಡದೇ ಇರೋಕ್ಕಾಗತ್ತಾ, ನಾವು ಕೊಡ್ತೀವಿ, ಆದಷ್ಟು ಬೇಗ ಕೊಡ್ತಾರೆ ಅಂತ ತಿಳಿಸಿದ್ದಾರೆ. ಇನ್ನು DK ಶಿವಕುಮಾರ್ ಸರ್ ಕೂಡ ಅಷ್ಟೇ, GSTದು ನಮಗೆ ಸ್ವಲ್ಪ ಬಿಲ್ ಬರಬೇಕಾಗಿತ್ತು, ಅದು ಬಂದಿಲ್ಲದೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅಷ್ಟೇ, ಆದಷ್ಟು ಬೇಗ ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಎಲ್ಲ ಕಡೆಯಿಂದನೂ ಕೂಡ ಪಾಸಿಟಿವ್ ಆಗಿ ಬರ್ತಾ ಇದೆ. CM ಸಿದ್ದರಾಮಯ್ಯ ಸರು ಕೂಡ ಆದಷ್ಟು ಬೇಗ ರಿಲೀಸ್ ಮಾಡಿಸ್ತೀನಿ, ಅದನ್ನು ಚೆಕ್ ಮಾಡಿಸಿ ಅಂತಲೂ ಕೂಡ ತಿಳಿಸಿದ್ದಾರೆ. ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ CM ಜೊತೆ ಮಾತಾಡಿದ್ದೀನಿ, ಹಣಕಾಸು ಇಲಾಖೆ ಜೊತೆನೂ ಕೂಡ ಮಾತಾಡಿ ನಾನು ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ರಿಲೀಸ್ ಮಾಡಿಸ್ತೀನಿ ಅಂತ ತಿಳಿಸಿದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಈ ತಿಂಗಳು 8 ಅಷ್ಟರಲ್ಲಿ, ಮುಂದಿನ ತಿಂಗಳು ಒಂದು 15ನೇ ತಾರೀಕಷ್ಟರಲ್ಲಿ ಬಹುಶಃ 2 ಕಂತನ್ನು ಕೂಡ ರಿಲೀಸ್ ಮಾಡುವಂಥ ಚಾನ್ಸಸ್ ಇದೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡೋಣ. ಒಂದು ರೀತಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇನ್ನು 4 ಕಂತುಗಳಿದೆ, 2 ಕಂತನ್ನು ಕೊಟ್ಟರೆ 2 ಕಂತು ಮಾತ್ರನೇ ಪೆಂಡಿಂಗ್ ಉಳ್ಕೊಳ್ಳುವಂಥದ್ದು. ಸೊ ಏನಾದರೂ ಅದ್ರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಸಂಜೆ ಅಷ್ಟರಲ್ಲಿ ಬಿಡುಗಡೆ ಆಗಬಹುದು ಅಂತ ಹೇಳ್ಬಿಟ್ಟು ಸಂಜೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ಎಕ್ಸಾಕ್ಟಾಗಿ ಇವತ್ತು ಇಷ್ಟೇ ಜಿಲ್ಲೆಗೆ ಬರುತ್ತೆ, ಇಷ್ಟೇ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ತಿಳಿಸೋಕ್ಕಾಗಲ್ಲ. ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾರೆ,
ಇವತ್ತು ಈ 15 ಜಿಲ್ಲೆಗೆ ಬರೋದು, ಇವತ್ತು ನಾಳೆ ಈ 20 ಜಿಲ್ಲೆಗೆ ಬರೋದು, ನಾಡಿದ್ದು ಈ 8 ಜಿಲ್ಲೆಗೆ ಬರೋದು ಅಂತ ತಿಳಿಸ್ತಾರೆ. ಖಂಡಿತವಾಗ್ಲೂ ಆ ರೀತಿ ಎಕ್ಸಾಕ್ಟಾಗಿ ಇದೇ ಜಿಲ್ಲೆ ಅಂತ ಹೇಳೋಕ್ಕಾಗಲ್ಲ. ಬರಬಹುದು, ಒಂದು 3-4 ಜಿಲ್ಲೆಗಳಿಗಾದರೂ ಕೂಡ ಬರ್ಬೋದು, ಅಥವಾ ಒಂದು 2 ಜಿಲ್ಲೆಗಾದರೂ ಕೂಡ ಬರ್ಬೋದು, ಅಥವಾ ಒಂದು 10 ಜಿಲ್ಲೆಗಳಿಗಾದರೂ ಕೂಡ ಬರ್ಬೋದು. ಒಟ್ಟಿನಲ್ಲಿ ಇವತ್ತೊಂದು ಸ್ವಲ್ಪ ಒಂದು 4-5 ಜಿಲ್ಲೆಗಳಿಗಂತೂ ಬರುವಂಥ ಚಾನ್ಸಸ್ ಇದೆ. ನೋಡೋಣ, ಸಂಜೆವರೆಗೂ ವೆಯ್ಟ್ ಮಾಡಿ ಸಂಜೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಓಕೆನಾ? ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ತುಂಬಾ ಥ್ಯಾಂಕ್ಸ್.